ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಹಾಸ್ಪಿಟಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪ್ರವೀಣಿ ದಾಸ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿಯಿಂದಾಗಿ, ಒತ್ತಡಯುಕ್ತ ಜೀವನದಿಂದಾಗಿ ಅನೇಕ ರೀತಿಯಾದಂತಹ ಕಾಯಿಲೆಗಳನ್ನು ನಾವು ಬರಮಾಡ್ಕೊಳ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಬದಲಾಗ್ತಾ ಇರುವಂತಹ ಜೀವನ ಶೈಲಿಯಿಂದಾಗಿ ಅನೇಕ ರೀತಿಯಾದಂತಹ ಕಾಯಿಲೆಗಳು ನಮಗೆ ಗೊತ್ತಿಲ್ಲದ ಹಾಗೆ ಬರ್ತಾ ಇದೆ. ಈ ಎಲ್ಲ ಕಾಯಿಲೆಗಳಿಗೆ ಆಯುಷ್ ಪದ್ಧತಿಯಲ್ಲಿ ಅಥವಾ ಆಯುರ್ವೇದ ಪದ್ಧತಿಯಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆಗಳನ್ನು ನಾವು ಪಡ್ಕೊಳ್ಬಹುದಾಗಿದೆ, ಇದಕ್ಕೆ ಉಪಶಮನ ಮಾಡಲಿಕ್ಕೆ ಯಾವೆಲ್ಲ ಚಿಕಿತ್ಸಾ ಪದ್ಧತಿಗಳನ್ನು ನಾವು ಅನುಸರಿಸಬೇಕಾಗತ್ತೆ, ಹಾಗೆ ಆಯುರ್ವೇದ ಪದ್ಧತಿಯಲ್ಲಿ ಮರ್ಮ ಚಿಕಿತ್ಸೆ ಬಹಳ ಪ್ರಾಮುಖ್ಯತೆಯನ್ನ ಪಡೆದಿದೆ. ಇದರ ಕುರಿತಾಗಿಯೂ ಕೂಡ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನ ನಾವು ನಿಮ್ಗೆ ನೀಡ್ತಾ ಹೋಗ್ತೀವಿ. ಈ ಎಲ್ಲಾ ಮಾಹಿತಿಯನ್ನ ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪ್ರೊಫೆಸರ್ ಡಾಕ್ಟರ್ ಎ.ವಿ. ಶ್ರೀನಿವಾಸನ್ ಸ್ವಾಮೀಜಿಯವರು. ಮೊದಲನೇದಾಗಿ ಸ್ವಾಮೀಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸ್ವಾಮೀಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಪ್ರಿಯ ವೀಕ್ಷಕರೇ. ಇನ್ನು ಸ್ವಾಮೀಜಿ, ಬದಲಾಗ್ತಾ ಇರುವಂತಹ ಜೀವನ ಶೈಲಿಯಿಂದಾಗಿ ಅನೇಕ ರೀತಿಯಾದಂತಹ ಕಾಯಿಲೆಗಳನ್ನು ನಾವು ಬರಮಾಡ್ಕೊಳ್ತಾ ಇದ್ದೀವಿ. ಈ ಆಧುನಿಕ ಕಾಯಿಲೆಗಳಿಗೆ ಆಯುರ್ವೇದ ಪದ್ಧತಿ ಅಥವಾ ಆಯುಷ್ ಪದ್ಧತಿಯಲ್ಲಿ ಯಾವ ರೀತಿಯಾಗಿ ಚಿಕಿತ್ಸೆ ಇದೆ, ನಿಜಕ್ಕೂ ಇದು ವರ್ಕ್ ಆಗುತ್ತಾ? ಒಳ್ಳೆ ಪ್ರಶ್ನೆ ಮಾ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಾನು ಈಗ ಹೇಳ್ಕೊಳ್ಳೋದು ಏನು ಅಂದರೆ, ಒಂದು 100 ವರ್ಷ ಕಾಲ ಹಿಂದೆ ನಿಂದು ನೀವು ನೋಡಿದರೆ ಕನ್ವೆನ್ಷನಲ್ ಸಿಸ್ಟಮ್, ಅದೇ ಅಲೋಪತಿ ಮೆಡಿಸಿನ್ಸ್ ತುಂಬ ಪ್ರಾಮುಖ್ಯವಾಗಿ ಎಲ್ಲರೂ ವಿಶೇಷವಾಗಿ ನೋಡ್ತಾ ಇದ್ದಾರೆ. ಕಾರಣ ಏನಂದರೆ, ಅದು ಎಷ್ಟು ಬೇಗ ರಿಸಲ್ಟ್ಸ್ ಕೊಡುತ್ತೋ. ಇನ್ ಕ್ರಾನಿಕ್ ಕೇಸಸ್ ನಾವು ತಗೊಂಡ್ರೆ, ಕ್ರಾನಿಕ್ ಆರ್ ಟ್ರಾಮಾ ಕೇಸಸ್, ಅದರಲ್ಲಿ ಆಕ್ಸಿಡೆಂಟ್ ಆದ ತಕ್ಷಣವೇ ಒಂದು ಸರ್ಜರಿ ಮಾಡೋದು, ಇದು ಬ್ಲಡ್ ಲಾಸ್ ಆಗಿದ್ರೆ ಬ್ಲಡ್ ಇನ್ಫ್ಯೂಷನ್ ಮಾಡೋದು, ಅದೇ ಥರ ಮೆಡಿಕೇಶನ್ಸ್ ಏನಾದರೂ ಡ್ರಗ್ಸ್ ಅವರು ಪ್ರಿಸ್ಕ್ರೈಬ್ ಮಾಡಿದರೆ ಅದು ಕಾಯಿಲೆನೂ ಬೇಗ, ಎಷ್ಟು ಬೇಗ ಆಗುತ್ತೋ, ಅದು ಒಂದು ವಾರ ಇರ್ಬೋದು, ಇಲ್ಲ ಒಂದು ತಿಂಗಳು ಇರ್ಬೋದು, ಬೇಸ್ಡ್ ಆನ್ ದಿ ಏಲ್ಮೆಂಟ್ಸ್, ಅದು ಸರಿ ಹೋಗ್ತಾ ಇದೆ. ಅದರಿಂದ ಎಲ್ಲರಿಗೂ ಈ ಕಾಲದಲ್ಲಿ ನೀವು ನೋಡಿದರೆ ಒಂದು ಕನ್ವೆನ್ಷನಲ್ ಸಿಸ್ಟಮ್ ಅಂದರೆ ಅಷ್ಟು ಅವ್ರಿಗೂ ಕನ್ವಿನ್ಷನ್ ಆಗಿದೆ, ಇದೇ ಒಂದು ಒಳ್ಳೆಯದುಂಟು. ಬಟ್ ಪ್ಯಾಂಡಮಿಕ್, ಈ ಪೋಸ್ಟ್ ಪ್ಯಾಂಡಮಿಕ್ ಬಂದ ತಕ್ಷಣ ಕೆಲವರು ಆಯುರ್ವೇದನ ಪ್ರಿಫರ್ ಮಾಡೋದಕ್ಕೂ ಶುರು ಮಾಡಿದ್ದಾರೆ. ಈಗ ನೀವು ನೋಡಿದ್ರೆ ನಮಗೂ 2014 ಮಿನಿಸ್ಟ್ರಿ ಆಫ್ ಆಯುಷ್ ಎಸ್ಟಾಬ್ಲಿಷ್ ಆಗಿದೆ. ಅದಾದಮೇಲೆ ಅವ್ರದ್ದು ಅಪೆಕ್ಸ್ ಬಾಡೀಸ್ ಎಲ್ಲ ಎಸ್ಟಾಬ್ಲಿಷ್ ಆಗಿದೆ. ಅದು NCSM ಇರ್ಬೋದು, ಇಲ್ಲಾಂದರೆ ರಾಷ್ಟ್ರೀಯ ಆಯುರ್ವೇದ ವಿದ್ಯಾಪೀಠ ಇರ್ಬೋದು. ಇವರೆಲ್ಲ ಯಾಕೆ ಇದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ಆಯುರ್ವೇದನ? ಕೆಲವು ಅಕ್ಯೂಟ್ ಕೇಸಸ್ ಏನೇನಿದು, ಅದು ಡಯಾಬಿಟಿಸ್ ರಿವರ್ಸಲ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಬ್ಲಡ್ ಪ್ರೆಷರ್ ಹೈಪರ್ ಟೆನ್ಷನ್ನಿಂದು ಸ್ಪೈಕ್ ಆಗಿರ್ಬೋದು, ಇಲ್ಲ ಅಂದರೆ ನಿಮಗೂ ಸ್ಕಿನ್ ಅಲರ್ಜಿ ಇರ್ಬೋದು, ಗಟ್ಸ್ ಇಶ್ಯೂಸ್ ಇರ್ಬೋದು, ಇರಿಟಬಲ್ ಬೌಲ್ ಸಿಂಡ್ರೋಮ್ ಇರ್ಬೋದು, ಮಸ್ಕ್ಯುಲೋಸ್ಕೆಲಿಟಲ್ ಡಿಸಾರ್ಡರ್ಸ್ ಇರ್ಬೋದು. ಇದು ಎಲ್ಲದಕ್ಕೂ ಕನ್ವೆನ್ಷನಲ್ ಸಿಸ್ಟಮೇ ಅವಶ್ಯಕತೆ ಇಲ್ಲ. ಅದರಿಂದ ಆಯುರ್ವೇದ ಇದೆಲ್ಲ ಸರಿಪಡಿಸ್ತಾ ಇದೆ. ಆಯುರ್ವೇದ ಒಂದು ಇಲ್ಲ, ಯೋಗಾನು ಮಾಡಿಸ್ತಾ ಇದೆ, ಯುನಾನಿನೂ ಮಾಡಿಸ್ತಾ ಇದೆ. ಸೊ ಎಂಟೈರ್ ಆಯುಷ್ ಸಿಸ್ಟಮ್ ಇದು ವರ್ಕ್ ಮಾಡ್ತಾ ಇದೆ. ಅದರಿಂದ ಕನ್ವೆನ್ಷನಲ್ಗೂ ಇದು ಒಂದು ಪ್ಯಾರಲಲ್ ಆಗಿ, ಇಲ್ಲಾಂದ್ರೆ ಒಂದು ಕಾಂಪ್ಲಿಮೆಂಟರಿ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ಈಗ ಹೇಳ್ತಾ ಇದೆ. ಇದೇ ಹಿಂದಿನ ಕಾಲದಲ್ಲಿ ಒಂದು 100 years ಬ್ಯಾಕ್ ನಾವು ನೋಡಿದರೆ, ಅದನ್ನೇ ನೀವು ನೋಡಿದರೆ ಕನ್ವೆನ್ಷನಲ್ ಬಂದು ಕಾಂಪ್ಲಿಮೆಂಟ್ರಿ ಆಗಿ ನಮ್ಮ ಆಯುರ್ವೇದಕ್ಕಿತ್ತು. ಈಗ ಆಯುರ್ವೇದ ಅಂದರೆ ಒಂದು 21,000 ವರ್ಷ ಹಿಂದೆ ಆಯುರ್ವೇದ ಪ್ರಮೋಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಕೆಲವರು ಬಿಲಿಯನ್ಸ್ ಆಫ್ ಇಯರ್ಸ್ ಹೇಳ್ತಾ ಇದ್ದಾರೆ. ಇದು ಫಸ್ಟ್ ಋಷಿಮುನಿಗಳು ನಿಂದು ಬಂದಿರೋ ವಿಷಯಗಳು ಆಗಿರೋದ್ರಿಂದ ಈ ವಿಷಯ ನಮಗೂ ಆಯುರ್ವೇದ ಸಿಸ್ಟಮು, ಸಿದ್ಧ ಸಿಸ್ಟಮು ಇದೆಲ್ಲ ಬಂದಿರೋದ್ರಿಂದ ನಾವು ಈಗ ಅದನ್ನು ರಿವೈವ್ ಮಾಡ್ತಾ ಇದ್ವಿ. ಈ ಕಾಲದಲ್ಲಿ ರಿವೈವ್ ಮಾಡೋದ್ರಿಂದ ಇದು ಒಂದು ಕಾಂಪ್ಲಿಮೆಂಟರಿ ಸಿಸ್ಟಮ್ ಆರ್ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಫಾರ್ ಕನ್ವೆನ್ಷನಲ್ ಸಿಸ್ಟಮ್ಸ್ ನಾವು ಹೇಳ್ತಾ ಇದ್ವಿ. ಸೊ ಇದು ಯಾಕೆ ಇದು ಬಹಳ ಮುಖ್ಯ ಕೇಳಿದ್ರೆ, ಈಗ ಒಂದು ಪ್ಯೂರಿಫೈಡ್ ಫಾರ್ಮ್ ಆಫ್ ಮೆಡಿಕೇಶನ್ಸ್, ಇನ್ನೊಂದು ರಾ ಡ್ರಗ್ಸ್. ಈಗ ಯಾವುದೇ ಒಂದು ಡ್ರಗ್ಸು ಅದು ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ, ಅದರಲ್ಲಿ ನೀವು ನೋಡಿದರೆ ಎಲ್ಲ ನಮ್ಮ ಹೆರ್ಬ್ಸ್ನಿಂದ ತಗೊಳ್ತಾ ಇದೆ, ಮೂಲಿಕೆಗಳಿಂದ. ಅದು ಪ್ಯೂರಿಫೈಡ್ ಫಾರ್ಮಲ್ಲಿ ಯಾವುದು ಬರ್ತಾ ಇದೋ ಅದನ್ನೇ ಕನ್ವೆನ್ಷನಲ್ ಸಿಸ್ಟಮ್ ಯೂಸ್ ಮಾಡ್ತಾ ಇದೆ. ಅದು ಪ್ಯೂರಿಫೈಡ್ ಫಾರ್ಮ್ ಯಾಕೆ ಮಾಡ್ತಾ ಇದೆ ಅಂದರೆ, ನಮ್ಗೆ ಏನಾದ್ರು ಮೈಯಲ್ಲಿ ಈಗ ಮಿನರಲ್ಸ್ ಇರ್ಬೋದು, ಇಲ್ಲ ಅಂದರೆ ನಮಗೂ ಕ್ಯಾಲ್ಶಿಯಮ್ಸ್, ವಿಟಮಿನ್ಸ್ ಇರ್ಬೋದು, ಎಲ್ಲ ಕಡಿಮೆ ಆಗಿದ್ರೆ ಆ ಪ್ಯೂರಿಫೈಡ್ ಫಾರ್ಮ್ಸ್ ಏನು ಹೆರ್ಬಲ್ನಿಂದ ನೀವು ಎಕ್ಸ್ಟ್ರಾಕ್ಟ್ ಮಾಡಿ ಕೊಡ್ತಾ ಇದ್ದೀರೋ ಅದು ಇಮಿಡಿಯೇಟ್ ಅಬ್ಸಾರ್ಬ್ ಆಗುತ್ತೆ ಆ್ಯಂಡ್ ಇಮಿಡಿಯೇಟ್ ರಿಸಲ್ಟ್ಸ್ ಕೊಡುತ್ತೆ.
ವೆರಸ್ ಆಯುರ್ವೇದ, ಸಿದ್ಧ ಈ ಥರ ತಗೊಂಡ್ರೆ ಅದು ಒಂದು 6 ತಿಂಗಳಾಗುತ್ತೆ. ಕಾರಣ ಏನಂದ್ರೆ ನಿಮ್ಮನ್ನು ಫಸ್ಟ್ ಡಿಟಾಕ್ಸಿಫೈ ಮಾಡುತ್ತೆ, ಪ್ಯೂರಿಫಿಕೇಶನ್ ಆಫ್ ಬ್ಲಡ್ ಸೆಲ್ಸ್ ಮಾಡುತ್ತೆ. ಅದಾದ್ಮೇಲೆ ಆ ಮೆಡಿಕೇಶನ್ಸ್, ಆ ಡ್ರಗ್ಸ್ ಎಲ್ಲ ನಿಮಗೂ ಪೂರ್ತಿಯಾಗಿ ಅದು ಅಡ್ರೆಸ್ ಮಾಡುತ್ತೆ ನಿಮ್ಮ ಏಲ್ಮೆಂಟ್ಸ್, ರೂಟ್ ಕಾಸ್. ಅದರಿಂದ ಈ ಕಾಲದಲ್ಲಿ ನೀವು ನೋಡಿದರೆ ಜನರು ಎಲ್ಲಾರನ್ನೂ ಪ್ರಿಫರ್ ಮಾಡೋದು ಕನ್ವೆನ್ಷನಲ್ ಸಿಸ್ಟಮ್. ಈಗ ಇದು ರಿವೈವ್ ಮಾಡೋದಕ್ಕೂ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಆಯುಷ್ ಆಗಲಿ, NCSM ಆಗಲಿ, ರಾಷ್ಟ್ರೀಯ ಆಯುರ್ವೇದ ವಿದ್ಯಾಪೀಠ ಆಗಲಿ, ಎಲ್ಲರಿಗೂ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ತರಿಸ್ತಾ ಇದ್ದಾರೆ. ಕಾಲೇಜ್ ಮೂಲಕ, ಆಯುರ್ವೇದ ಹಾಸ್ಪಿಟಲ್ ಮೂಲಕ ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲ ಕಡೆನೂ ನಾವು ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಇದರಿಂದ ಎಷ್ಟೋ ಪೇಷಂಟ್ಸ್ಗೂ, ಅಕ್ಯೂಟ್ ಪೇಷಂಟ್ಸು, ಕ್ರಾನಿಕ್ ಬಿಟ್ಟು ಅಕ್ಯೂಟ್ ಪೇಷಂಟ್ಸ್ ಎಲ್ಲರಿಗೂ ನಾವು ಆಯುರ್ವೇದ ಮರ್ಮ ಚಿಕಿತ್ಸೆ ಪದ್ಧತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಅದರಿಂದ ಈಗ ಇದು ಬಹಳ ಮುಖ್ಯವಾಗಿ ಒಂದು ಕನ್ಸೆಪ್ಟ್ ಆಗಿದೆ. ಆಯುಷ್ಮಾನ್ ಭಾರತ್ನು ಇದಕ್ಕೂ ಇನ್ಶೂರೆನ್ಸ್ ಕೊಡ್ತಾ ಇದೆ. ಇದು ವಿತೌಟ್ ಎನಿ ಬ್ಯಾರಿಕೇಡ್ಸ್, ಬಡವರ ಎಲ್ಲ ಹಣ ಇರೋರ ಎಲ್ಲರಿಗೂ ಒಂದೇ ರೀತಿಯಾಗಿ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ ಬರೋದರಿಂದ ಇನ್ಶೂರೆನ್ಸಸ್ ಅವ್ರಿಗೆ ಈಸಿಯಾಗಿ ಸಿಗುತ್ತೆ. ಆಯ್ತಾ? ಇದು ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ರೇನು CGHS, ECHS ಅವ್ರನ್ನೂ ಇದರ ಪಡಿಸ್ಕೋಬಹುದು. ಅದರಿಂದ ಇದು ಒಂದು ಕಾಂಪ್ಲಿಮೆಂಟರಿ ಸಿಸ್ಟಮ್ ಫಾರ್ ಕನ್ವೆನ್ಷನಲ್ ಸಿಸ್ಟಮ್. ಆ ಥರ ಅನ್ಕೊಂಡು ಇದು ಎಲ್ಲರೂ ಬಳಸ್ಕೊಂಡ್ರೆ ಇದು ತುಂಬ ಒಳ್ಳೆಯದಾಗಿ ಇರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಆ ಪ್ಯೂರಿಫೈಡ್ ಫಾರ್ಮ್ನಿಂದ ಏನೇನು ಸೈಡ್ ಎಫೆಕ್ಟ್ಸ್ ಡ್ರಗ್ಸ್ನಿಂದ ಬರ್ತಾ ಇದೋ ಅದೆಲ್ಲ ಇದರಲ್ಲಿ ಡಿಟಾಕ್ಸಿಫೈ ಮಾಡಿಕೊಂಡು, ಆಯುರ್ವೇದ ಆಯುಷ್ ಸಿಸ್ಟಮಲ್ಲಿ ಡಿಟಾಕ್ಸಿಫೈ ಮಾಡಿಕೊಂಡು ಅವರ ಆರೋಗ್ಯನ ಕಾಪಾಡ್ಕೋಬಹುದು ಅಂತ